ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ವಂಚಿಸುತ್ತಿದ್ದ ಆಸಾಮಿಯೊಬ್ಬ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಅತಿಥಿಯಾಗಿದ್ದಾನೆ. ಅಷ್ಟಕ್ಕೂ ಯಾರಾತ, ಯಾವ ರೀತಿಯಾಗಿ ಯಾಮಾರಿಸ್ತಿದ್ದ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಈತನ ಹೆಸರು ರಾಮಾಂಜಿ. ಈತನ ವಿರುದ್ಧ ಕಳೆದ 18ನೇ ತಾರೀಕು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ರು ದೂರನ್ನ ದಾಖಲು ಮಾಡಿದ್ರು. ಅಂದ್ರೆ ಈತ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ವಂಚನೆಯನ್ನ ಮಾಡಿದ್ದಾನೆ ಅಂತ ಹೇಳಿ ಪೊಲೀಸರ ವಿಚಾರಣೆ ವೇಳೆ ಈತ ಕೇವಲ ಒಬ್ಬರಿಗಲ್ಲ, ಸುಮಾರು 5ಕ್ಕೂ ಹೆಚ್ಚು ಜನ ಮಹಿಳೆಯರಿಗೆ ಇದೇ ರೀತಿ ಯಾಮಾರಿಸಿದ್ದಾನೆ ಅನ್ನೋ ಸತ್ಯ ಹೊರಬಿದ್ದಿದೆ. ಈತ ಸೂರ್ಯ ಸರ್ವಿಸ್ ಅನ್ನೋ ಕಂಪನಿಗೆ MD ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಬೇಕಾದಂತಹ ಕಂಪನಿಗಳಿಗೆ ಹೌಸ್ ಕೀಪಿಂಗ್ ಸಿಬ್ಬಂದಿ ಅಥವಾ ಸೆಕ್ಯೂರಿಟಿ ಗಾರ್ಡ್ ಈ ರೀತಿಯಾಗಿ ಸಿಬ್ಬಂದಿಯನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಸುಮಾರು 60ಕ್ಕೂ ಹೆಚ್ಚು ಜನ ಮಹಿಳೆಯರು ಈತನ ಅಂಡರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಆ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಬಾಳು ಕೊಡ್ತೀನಿ, ನನ್ಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿ ವಂಚನೆಯನ್ನ ಮಾಡ್ತಾ ಇದ್ದ. ಯಾವ ರೀತಿ ಅಂದ್ರೆ ಪತಿಯಿಂದ ದೂರ ಆಗಿದ್ದಂತಹ ಮಹಿಳೆ ಅಥವಾ ಸಂಸಾರದಲ್ಲಿ ಕಲಹ ಉಂಟಾಗಿ ಬೇರೆ ಆಗಿದ್ದಂತಹ ಮಹಿಳೆ, ಡಿವೋರ್ಸ್ ಪಡೆದಂತಹ ಮಹಿಳೆ, ಈ ರೀತಿಯ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮನೆಯಲ್ಲೇ ಈತ ಸುಮಾರು 2 ರಿಂದ 3 ತಿಂಗಳ ಕಾಲ ವಾಸವಿದ್ದು ಅವರ ಒಂದು ಹಿನ್ನೆಲೆಯನ್ನ ತಿಳ್ಕೊಂಡು, ಅಂದ್ರೆ ಅವ್ರ ಹತ್ರ ಎಷ್ಟು ಗೋಲ್ಡ್ ಇದೆ, ಜೊತೆಗೆ ಯಾವ ವೆಹಿಕಲ್ ಇದೆ, ಈ ರೀತಿಯಾಗಿ ಎಲ್ಲವನ್ನ ಕೂಡ ನೋಡ್ಕೊಂಡು ಅದನ್ನ ದೋಚಿ ಪರಾರಿಯಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಸದ್ಯಕ್ಕೆ ಪೊಲೀಸರು ಈತನನ್ನ ಬಂಧಿಸಿ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಕೇವಲ 5 ಜನ ಮಹಿಳೆಯರು ಮಾತ್ರನಾ ಅಥವಾ ಇನ್ನಷ್ಟು ಹೆಚ್ಚು ಜನರಿಗೆ ಈತ ಮೋಸ ಮಾಡಿದ್ದಾನ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮುಂದುವರೆಸಿದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಹೊಸಕೋಟೆ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.